ಸುವರ್ಣ. ಖುಷಿ ಖುಷಿ ಖುಷಿ. ಅಮ್ಮ, ಇನ್ನು ಎಷ್ಟೊತ್ತು ಹೀಗೆ ಕೂತಿರೋದು? ಹಸುವಾಗ್ತಿದೆ ಅಮ್ಮ, ಏನಾದರೂ ತಿಂಡಿ ಮಾಡು. ಪಪ್ಪ ಇನ್ನೇನು ಬಂದ್ಬಿಡ್ತಾರೆ. ರಜ್ಜು, ನಿಮ್ಮಪ್ಪನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ಇದರ ಹಿಂದೆ ಯಾರಿದ್ದಾರೆ? ಯಾರೋ ಅವ್ರಿಗಾಗದೇ ಇರೋ ಶತ್ರುಗಳೇ ಈ ಥರ ಮಾಡಿಸಿರ್ತಾರೆ ಅಂತ ನಂಗೆ ಅನಿಸ್ತಾ ಇದೆ ಕಣೆ. ಪಪ್ಪಂಗೆ ಯಾರು ಶತ್ರುಗಳು? ಅವ್ರ ಅಜಾತ ಶತ್ರು ಅಂತ ನಿನಗೂ ಗೊತ್ತಲ್ವಾ? ಅವ್ರನ್ನ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಮಾತನ್ನ ತಾತ್ಸಾರ ಮಾಡಬೇಡ ರಜನಿ. ನಿಮ್ಮಪ್ಪ ಅರೆಸ್ಟ್ ಆಗೋದ್ರ ಹಿಂದೆ ಯಾರೋ ಇದ್ದಾರೆ. ಯಾರ್ದೋ ಕುತಂತ್ರದಿಂದನೇ ಹೀಗೆಲ್ಲ ಆಗಿರೋದು. ಇಲ್ಲಾಂದ್ರೆ ಈ ಥರ ಖಂಡಿತವಾಗ್ಲೂ ಆಗ್ತಾ ಇರ್ಲಿಲ್ಲ. ಯಾರಿದಾರಮ್ಮ? ಯಾರ್ದಿರ್ಬೋದು ಈ ಕುತಂತ್ರ? ಅದೇ ಗೊತ್ತಾಗ್ತಾ ಇಲ್ಲ ರಜನಿ. ಆದ್ರೆ ನಿಮ್ಮಪ್ಪಂಗೆ ಅವ್ರ ಅಸಿಸ್ಟೆಂಟ್ ರೂಪೇಶ್ ಮೇಲೆ ತುಂಬಾ ನಂಬಿಕೆ. ಅವನು ಇವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂದ್ರೆ ಯಾರೋ ಅವನಿಗೆ ಹೆದರ್ಸಿ ಬೆದರ್ಸಿ ಅವನ ಕೈಲಿ ಈ ಥರ ಕೆಲಸ ಮಾಡಿಸಿರ್ಬೇಕು. ಆದ್ರೆ ಒಂದಂತೂ ನಿಜ ರಜನಿ, ಯಾರೇ ಈ ಕೆಲಸ ಮಾಡಿದ್ರು ಅವ್ರು ಸಾಮಾನ್ಯರಲ್ಲ, ತುಂಬಾ ಪವರ್ಫುಲ್ ಆದ ವ್ಯಕ್ತಿಗಳು. ಅವ್ರು ಯಾವುದೋ ಹಳೆ ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿಸಿದ್ದಾರೆ ಅಂತ ನಂಗನ್ಸ್ತಾ ಇದೆ. ಪಪ್ಪನ್ನ ಅರೆಸ್ಟ್ ಮಾಡಿಸೋ ಅಷ್ಟು ದ್ವೇಷ ಯಾರಿಗಿದೆ ಅಮ್ಮ? ನೀನೇನಾದ್ರೂ ಅವ್ರಿಗೆ ಈ ವಿಷಯ ಹೇಳಿದ್ರೆ ಅವ್ರಿಗೆ ಹೇಗೆ ತೊಂದರೆ ಕೊಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಪವರ್ ಯೂಸ್ ಮಾಡಿ ಒಂದು ಸಣ್ಣ ಕೇಸ್ ಫಿಟ್ ಮಾಡಿ ನಿಮ್ಮ ಅಪ್ಪನ ಜೈಲ್ಗೆ ಹಾಕ್ಸಕ್ಕಾಗಲ್ವಾ? ಅಂದ್ರೆ ಈ ತರ ಎಲ್ಲ ಮಾಡಿದ್ದು ವಿಷ್ಣುನಾ? ರಜ್ಜು, ರಜ್ಜು, ಪಪ್ಪನ ಅರೆಸ್ಟ್ ಮಾಡಿಸಿದ್ದು ವಿಷ್ಣುನಾ? ನನ್ನ ಮೇಲಿನ ಕೋಪಕ್ಕೆ ಹೀಗೆಲ್ಲ ಮಾಡಿದ್ರ? ಸ್ವಾತಿ, ಇವತ್ತು ರಜನಿ ಅವ್ರ ಅಪ್ಪಂಗೆ ಬೇಲ್ ಸಿಗ್ತಾ ಇದೆ. ಅವ್ರ ಮನೆಗೆ ಹೋದ ತಕ್ಷಣನೇ ರಜನಿ ಇಲ್ಲಿ ಬಂದ್ಬಿಡ್ತಾಳೆ. ಅವಳು ಇಲ್ಲಿಗೆ ಬಂದ್ರೆ ನಿನಗೆ ಖುಷಿ ಆಗತ್ತಲ್ವಾ? ರಜನಿನೇ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ, ಈಗ ಸಮಾಧಾನ ಆಯ್ತಾ ನಿಮ್ಗೆ? ಸಮಾಧಾನನ? ಯಾಕೆ? ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲ ಅನ್ನೋ ತರ ನಾಟಕ ಆಡ್ಬೇಡಿ ವಿಷ್ಣು. ನಾನೆಲ್ಲಿ ನಾಟಕ ಆಡ್ತಾ ಇದ್ದೀನಿ? ಓ, ನೀನು ನಿಮ್ಮ ಅಪ್ಪಾಜಿಗೆ ಬೇಲ್ ಸಿಕ್ಕಿರೋದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಸಿಕ್ತಾ ಬೇಲು? ಬಂದ್ರ ನಿಮ್ಮ ಅಪ್ಪಾಜಿ ಮನೆಗೆ? ಅವ್ರ ಮನೆಗೆ ಇನ್ನೂ ಬಂದಿಲ್ಲ. ಆದ್ರೆ ಅವರನ್ನ ಜೈಲಿಗೆ ಕಳ್ಸಿದ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾರು ಕಳ್ಸಿದ್ದು? ಇನ್ಯಾರು? ನೀವೇ. ರಜನಿ, ನಿಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಏನೇನೋ ಮಾತಾಡ್ತಾ ಇದೆಯಲ್ಲ? ಸಾಕು ವಿಷ್ಣು ನಾಟಕ. ನನ್ನ ಮೇಲಿನ ಕೋಪಕ್ಕೋಸ್ಕರ ನನ್ನ ಪಪ್ಪನ ಅರೆಸ್ಟ್ ಮಾಡಿಸಿದ್ದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು. ರಜನಿ, ತಲೆ ಕೆಟ್ಟಿರೋ ತರ ಏನೇನೋ ಮಾತಾಡ್ಬೇಡ.
ನಾನು ಯಾಕೆ ಹಾಗೆ ಮಾಡಲಿ? ನನಗದ್ರಿಂದ ಏನು ಲಾಭ ಹೇಳು? ಅವತ್ತು ಹನಿಮೂನ್ ದಿವಸ ನೀವೇನು ಹೇಳಿದ್ರಿ? ನಾನು ತಾಳಿ ಕಿತ್ತಾಕಿರೋ ವಿಷಯ ನೀನು ಬೇರೆ ಯಾರಿಗಾದ್ರೂ ಹೇಳಿದ್ರೆ ನಿಮ್ಮ ಪಪ್ಪನ ಅರೆಸ್ಟ್ ಮಾಡಿಸ್ತೀನಿ ಅಂತ ತಾನೆ. ನಾನು ಈ ವಿಷಯ ಯಾರಿಗೂ ಹೇಳಿಲ್ಲ. ಮತ್ತೆ ಯಾಕೆ ನೀವು ಹೀಗೆ ಮಾಡಿದ್ರಿ? ರಜನಿ, ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ. ನಾನು ಅವತ್ತು ಕೋಪದಲ್ಲಿ ಹೇಳಿದ್ದು, ನಾನು ಖಂಡಿತ ಹಾಗೆಲ್ಲ ಮಾಡಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡ್ ನಾನು ಇಷ್ಟು ದಿವಸ ಮಾಡಿದ್ದೆ ವಿಷ್ಣು. ಆದ್ರೆ ಈಗ ನಿಮ್ ನಿಜ ಮುಖ ಏನು ಅಂತ ನನಗೆ ಗೊತ್ತಾಯ್ತು. ನೀವು ನಿಜವಾಗ್ಲೂ ನನ್ನನ್ನು ದ್ವೇಷಿಸ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಇಷ್ಟ ದಿನ ನಿಮಗೆ ನನ್ನ ಮೇಲೆ ಪ್ರೀತಿ ಇದೆ, ಆದ್ರೂ ಸುಮ್ಮನೆ ಕೋಪಕ್ಕೆ ಹಾಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗೊತ್ತಾಯ್ತು, ನಿಮಗೆ ನನ್ನ ಮೇಲೆ ಬರೀ ಕೋಪ ಅಲ್ಲ, ದ್ವೇಷನೂ ಇದೆ ಅಂತ. ಆ ದ್ವೇಷಕ್ಕೆ ನೀವು ನಮ್ಮ ಪಪ್ಪನ ಅರೆಸ್ಟ್ ಮಾಡಿಸಿದ್ದು. ನಿನ್ಗೇನು ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಈಗೇನು ನಿಮ್ಮ ಅಪ್ಪಾಜಿನ ನಾನೇ ಜೈಲಿಗೆ ಕಳ್ಸಿದ್ದು. ಕಳಿಸ್ದೆ ಅಂತಾನೆ ಇಟ್ಕೋ. ಏನ್ ಮಾಡ್ತೀಯಾ? ಏನ್ ಮಾಡಕ್ ಸಾಧ್ಯ ನಿನ್ನಿಂದ? ವಿಷ್ಣು, ಈ ಮಾತೇನಾದ್ರೂ ನಿಜ ಆದ್ರೆ ನಾನ್ ಮಾತ್ರ ನಿಮ್ಮನ್ನ ಖಂಡಿತ ಕ್ಷಮಿಸಲ್ಲ. ಒಳ್ಳೇದೇ ಆಯ್ತು, ಕ್ಷಮಿಸ್ಬೇಡ. ಏನ್ ಹೆದರ್ಸ್ತಾ ಇದೆಯಾ ನನ್ನ? ಹೆದರ್ಸ್ತಾ ಇಲ್ಲ ವಿಷ್ಣು, ಇರೋದನ್ನ ಹೇಳ್ತಾ ಇದ್ದೀನಿ. ಅದ್ ಏನ್ ಮಾಡ್ಕೋತೀಯ ಮಾಡ್ಕೋ, ನಾನ್ ಕೇರೆ ಮಾಡಲ್ಲ. ವಿಷ್ಣು, ಕೊನೆದಾಗಿ ಕೇಳ್ತಾ ಇದ್ದೀನಿ, ನಿಜ ಹೇಳಿ, ಪಪ್ಪನ ಅರೆಸ್ಟ್ ಮಾಡಿಸಿದ್ ನೀವೇನಾ? ಹೌದು ಹೌದು ಹೌದು, ನಾನೇ. ಏನಿವಾಗ? ಇವಳಿಗೆ ಒಂದ್ಸಲ ಹೇಳಿದ್ರೆ ಅರ್ಥನೇ ಆಗಲ್ಲ. ನಾನು ಮಾಡಿಲ್ಲ ಅಂತ ಹೇಳ್ತಾನೆ ಇದ್ದೀನಿ, ಮತ್ತೆ ಮತ್ತೆ ಅದನ್ನೇ ಕೇಳಿ ನನ್ನ ಕೋಪ ಬರಿಸ್ತಾಳಲ್ಲ. ಛೇ, ಈಗೇನು ನಿಮ್ಮ ಅಪ್ಪಾಜಿನ ನಾನೇ ಜೈಲಿಗೆ ಕಳ್ಸಿದ್ದು. ಕಳಿಸ್ದೆ ಅಂತಾನೆ ಇಟ್ಕೋ. ಏನ್ ಮಾಡ್ತೀಯಾ? ಏನ್ ಮಾಡಕ್ ಸಾಧ್ಯ ನಿನ್ನಿಂದ? ಅದ್ ಏನ್ ಮಾಡ್ಕೋತೀಯ ಮಾಡ್ಕೋ, ನಾನ್ ಕೇರೆ ಮಾಡಲ್ಲ. ಹೌದು ಹೌದು ಹೌದು, ನಾನೇ. ಏನಿವಾಗ? ನಮಸ್ಕಾರ ಸರ್. ನಮಸ್ಕಾರ ಸಚ್ಚಿದಾನಂದ್ರೆ, ಬನ್ನಿ ಬನ್ನಿ. ನಿಮಗೆ ಬೇಲ್ ಸಿಕ್ಕ ತಕ್ಷಣ ನೀವು ಮನೆಗೆ ಹೋಗಬೇಕಿತ್ತು, ಆದರೆ ನಾನು ಅದಕ್ಕೆ ಬಿಡಲಿಲ್ಲ. ಅಲ್ಲದೆ ನಮ್ಮ ಲಾಯರು ನಿಮಗೆ ಮನೆಗೂ ಫೋನ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ನನಗೆ ಗೊತ್ತು. ಬೇಜಾರಾಗಿರ್ಬೋದಲ್ಲ ನಿಮಗೆ? ಅಯ್ಯೋ, ಎಂಥ ಮಾತಾಡ್ತೀರಿ ಸರ್. ಬೇಜಾರು ಯಾಕೆ? ಹಾಗೆ ನೋಡಿದ್ರೆ ನನಗೆ ಬೇಲ್ ಕೊಡಿಸಿ ದೊಡ್ಡ ಉಪಕಾರ ಮಾಡಿದ್ದೀರಿ. ನೀವು ಬೇಲ್ ಕೊಡಿಸ್ದೇ ಹೋಗಿದ್ದಿದ್ರೆ ನನ್ನ ಮೇಲಿನ ಆರೋಪ ಸಾಬೀತು ಮಾಡಿ ನಾನು ಜೈಲು ಸೇರೋ ಹಾಗೆ ಮಾಡ್ತಿದ್ದೆ. ನಿಮ್ಮ ಋಣ ತೀರ್ಸೋಕ್ಕಾಗೋಲ್ಲ ಸರ್. ಹಾಗೆ ಹೇಳಬೇಡಿ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ರಜನಿ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀನಿ. ನಿಮಗೆ ತೊಂದರೆ ಆದರೆ ರಜನಿ ಬೇಜಾರು ಮಾಡ್ಕೋತಾಳೆ. ರಜನಿ ಬೇಜಾರು ಮಾಡಿಕೊಂಡ್ರೆ ನನ್ನ ಮಗ ಒದ್ದಾಡ್ತಾನೆ. ನನ್ನ ಮಗ ಒದ್ದಾಡಿದರೆ ನಾನು ಖುಷಿಯಾಗಿರೋಕ್ಕಾಗತ್ತಾ? ಸಚ್ಚಿದಾನಂದ್ರೆ, ಈ ಎಲ್ಲ ಸಂಬಂಧಗಳು ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ನನ್ನನ್ನು ಕರೆಸ್ಕೊಂಡ ವಿಷಯ ನೀವು ಹೀಗೆಲ್ಲ ಎಲ್ಲೆಲ್ಲೋ ಸಿಕ್ಕಿ ಮಾತಾಡುವಂಥವ್ರಲ್ಲ. ಸಚ್ಚಿದಾನಂದ್ರೆ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿದೆ. ಋಣ ತೀರ್ಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಈಗ ಋಣ ತೀರಿಸೋದಕ್ಕೆ ಒಂದು ಒಳ್ಳೆಯ ಅವಕಾಶ ಬಂದಿದೆ ಅಂತಲೇ ತಿಳ್ಕೊಂಡು ನನಗೊಂದು ಸಹಾಯ ಮಾಡಿ. ಅಯ್ಯೋ,
ಅಷ್ಟೊಂದು ಕೇಳ್ಕೋಬೇಕಾ ಸರ್? ಅದೇನು ಅಂತ ಹೇಳಿ, ಕೈಲಾಗೋದಾದ್ರೆ ಖಂಡಿತ ಮಾಡ್ತೀನಿ. ಹಾ, ಕೃಷ್ಣಮೂರ್ತಿ, ಇದಕ್ಕೆ ನಿಮ್ದೊಂದು ಸೈನ್ ಬಾಕಿ ಇತ್ತು. ಅದೇ ನಮ್ಮ ಹಳೆ ಸ್ಕೂಲ್ ಪ್ರಾಜೆಕ್ಟ್ ಅಪ್ರೂವಲ್. ಇದಕ್ಕೆ ನೀವು ಸಿಗ್ನೇಚರ್ ಮಾಡಿದರೆ ನೀವು ಋಣ ತೀರಿಸ್ದಾಗತ್ತೆ, ನನಗೂ ಅನುಕೂಲ ಆಗತ್ತೆ. ಈಗ ನಾನು ಸೈನ್ ಮಾಡಿದ್ರು ಅದು ವ್ಯಾಲಿಡ್ ಆಗಲ್ಲ ಸರ್. ನಾನು ಸಸ್ಪೆಂಡ್ ಆಗಿರೋ ಆಫೀಸರ್. ನನಗೆ ಗೊತ್ತು. ಆದರೆ ನೀವು ಅರೆಸ್ಟ್ ಆಗೋ 15 ಡೇಸ್ ಹಿಂದಿನ ಡೇಟ್ಗೆ ಈ ಅಫಿಡವಿಟ್ಟು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ರೆಡಿ ಆಗಿರೋದು. ನೀವು ಸಿಗ್ನೇಚರ್ ಮಾಡಿದರೆ ಅದು ವ್ಯಾಲಿಡ್ ಆಗೇ ಇರುತ್ತೆ. ಹಾಗೆ ಪ್ರಯರ್ ಡೇಟ್ನಲ್ಲಿ ಸಿಗ್ನೇಚರ್ ಮಾಡಬಾರ್ದು ಸರ್. ನಾನು ಈಗಷ್ಟೇ ಬೇಲ್ ಮೇಲೆ ಬಂದಿದ್ದೀನಿ. ನಿಮ್ಮ ಬಲವಂತಕ್ಕೆ ನಾನು ಸಿಗ್ನೇಚರ್ ಮಾಡಿದ್ರು ನೀವು ತೊಂದರೆಗೆ ಸಿಕ್ಕಾಕೋತೀರಿ. ಯಾಕೆ ಬೇಕು? ಏನು ಸಚ್ಚಿದಾನಂದ ಅವರೇ, ನನಗೋಸ್ಕರ ಇಷ್ಟು ಮಾಡೋಕ್ಕಾಗಲ್ವಾ? ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ ಸರ್, ಇಲ್ಲೀಗಲ್ ಆಗಿರುವಂಥದ್ದು ನಾನು ಏನೂ ಮಾಡೋಲ್ಲ. ನಾನು ಇಲ್ಲೀಗಲ್ ಆಗಿ ಯಾವುದೂ ಮಾಡ್ತಾ ಇಲ್ಲ ಸಚ್ಚಿದಾನಂದ ಅವರೇ. ಕಾನೂನುಬದ್ಧವಾಗೇ ಇದೆ. ಕೆಲವೊಮ್ಮೆ ಏನಾಗತ್ತೆ, ನಾವುಗಳು ಮಾಡೋ ಕೆಲಸಗಳು ಕಾನೂನು ರೀತಿಯಲ್ಲಿ ತಪ್ಪು ಅನಿಸ್ಬೋದು. ಆದರೆ ಈ ಸ್ಕೂಲ್ ಓಪನ್ ಆಗೋದ್ರಿಂದ ನೂರಾರು ಮಕ್ಕಳಿಗೆ ಬೆಳಕಾಗತ್ತೆ. ಯೋಚನೆ ಮಾಡಿ ನೋಡಿ. ಇನ್ನೊಮ್ಮೆ ಕುಲಂಕುಷವಾಗಿ ಈ ಫೈಲ್ನ ಪರಿಶೀಲಿಸಿ ಆಮೇಲೆ ಉತ್ತರ ಹೇಳ್ಬೋದು. ಸರಿ ಸರ್, ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ಹಾಂ, ಇನ್ನೇನು, ಈ ಕೇಸ್ ಖುಲಾಸೆ ಆಗತ್ತೆ. ಖುಲಾಸೆ ಆಗಿ 1 ವಾರದೊಳಗೆ ನೀವು ಡ್ಯೂಟಿ ಜಾಯ್ನ್ ಆಗ್ಬೋದು. ಆಮೇಲೆ ಚೆಕ್ ಮಾಡಿ ಸೈನ್ ಮಾಡಿ, ಪರವಾಗಿಲ್ಲ. ಓಕೆ ಸರ್, ಖಂಡಿತ ಮಾಡ್ತೀನಿ. ನಾನೀಗ ಹೊರಡ್ಬೋದಾ? ಪ್ಲೀಸ್. ಥ್ಯಾಂಕ್ ಯು ಸರ್. ಒಳ್ಳೆಯದಾಗಲಿ. ಬರ್ತೀನಿ ಸರ್. ಖುಷಿ 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 ನಿಮ್ಮ ಅಪ್ಪಾಜಿನ ನಾನೇ ಜೈಲಿಗೆ ಕಳ್ಸಿದ್ದು. ಅದೇನ್ ಮಾಡ್ಕೋತೀಯ ಮಾಡ್ಕೋ, ನಾನು ಕೇರೆ ಮಾಡಲ್ಲ. ನೀವು ನನ್ನ ಮೇಲೆ ಏನೇ ಕೋಪ ಮಾಡ್ಕೊಂಡಿದ್ರು ನಾನು ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದೆ ವಿಷ್ಣು. ಆದರೆ ಇವತ್ತು ನಮ್ಮ ಅಪ್ಪನ ಅರೆಸ್ಟ್ ಮಾಡಿಸಿ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ. ಅವ್ರ ಮಾನ ಮರ್ಯಾದೆ ಎಲ್ಲ ಹೋಯ್ತು. ಅವ್ರ ಚಿಕ್ಕ ಪುಟ್ಟ ನೋವನ್ನೇ ನಾನು ತಡ್ಕೊಳ್ಳಲ್ಲ. ಅಂಥದ್ರಲ್ಲಿ ಇವತ್ತು ನೀವು ಅವರಿಗೆ ತುಂಬ ದೊಡ್ಡ ನೋವು ಕೊಟ್ರಿ. ನಂಗೆ ತುಂಬ ಬೇಜಾರಾಗ್ತಿದೆ ವಿಷ್ಣು. ಹಲೋ, ಅನು. ಏನಾಯ್ತ್ರಿ? ಬೇಲ್ ಸಿಕ್ತಾ? ಹಾ ಅನು, ಈಗಷ್ಟೇ ಸಿಕ್ತು. ರಾಜವರ್ಧನ್ ಅವ್ರು ಕೊಡ್ಸಿದ್ರು. ಹೌದಾ? ಆ ದೇವ್ರ ದೊಡ್ಡವನು ರೀ. ಅಂತೂ ನೀವು ಆಚೆ ಬಂದ್ರಲ್ಲ, ಸ್ಟೇಷನಲ್ಲಿ ಏನು ತೊಂದರೆ ಆಗಲಿಲ್ಲ ಅಲ್ವಾ? ತೊಂದರೆ ಯಾಕಾಗುತ್ತನು? ನಾನು ತಪ್ಪು ಮಾಡಿದ್ರೆ ತಾನೇ ತೊಂದರೆ ಆಗೋದು. ನಾನು ತಪ್ಪು ಮಾಡಿದ್ದೀನಿ ಅಂತ ಯಾರೋ ಆರೋಪ ಹೊರಿಸಿದ್ದಾರೆ. ನೋಡ್ತಾ ಇರು, ಇಷ್ಟರಲ್ಲೇ ಅದು ಸುಳ್ಳು ಅಂತ ಪ್ರೂವ್ ಆಗುತ್ತೆ. ರಾಜವರ್ಧನ್ ಅವ್ರು ಏನು ಹೇಳಿದ್ರು? ಅವರು ತುಂಬಾ ಬೇಜಾರು ಮಾಡ್ಕೊಂಡ್ರು. ನನಗೆ ಬೇಲ್ ಕೊಡ್ಸೋಕ್ಕೆ ತುಂಬಾ ಪ್ರಯತ್ನ ಪಟ್ರು. ಆದ್ರೆ ಏನಿಲ್ಲ ಬಿಡು, ಮನೆಗೆ ಬಂದ್ಮೇಲೆ ಹೇಳ್ತೀನಿ. ರಜನಿ ಅಲ್ಲೇ ಇದ್ದಾಳಲ್ವಾ? ಹಾ, ಬಂದಿದ್ದಾಳೆ. ಅವಳು ಇದ್ದಿದ್ದರಿಂದನೇ ನನಗೆ ಸ್ವಲ್ಪ ಧೈರ್ಯ ಬಂದಿದ್ದು ರೀ.
ಇಲ್ಲ ಅಂದಿದ್ರೆ ನನಗೇನಾಗ್ತಿತ್ತೋ ಏನೋ. ಸರಿ ಅನು, ನಾನು ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೇಲಿರ್ತೀನಿ. ಆಯ್ತು ರೀ. ದೇವ್ರೆ, ಅಂತೂ ಬೇಗ ರಿಲೀಸ್ ಆದ್ರಲ್ಲ, ಅದೇ ಸಂತೋಷ. ಖುಷಿ 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 ರಜ್ಜು, ನಿಮ್ಮಪ್ಪ ಫೋನ್ ಮಾಡಿದ್ರು. ಅವ್ರಿಗೆ ರಿಲೀಸ್ ಆಯ್ತಂತಮ್ಮ, ಇನ್ನೊಂದು ಅರ್ಧ ಗಂಟೆಲಿ ಮನೇಲಿ ಇರ್ತೀನಿ ಅಂತ ಹೇಳಿದ್ರು. ನಿಮ್ಮ ಮಾವನೇ ಬೇಲ್ ಕೊಟ್ಟು ಅವ್ರಿಗೆ ರಿಲೀಸ್ ಮಾಡಿಸಿದ್ರಂತೆ. ತುಂಬಾ ಖುಷಿ ಆಯ್ತು ಕಣೆ. ರಜ್ಜು, ಏನಾಯ್ತಮ್ಮ? ಏನಾಯ್ತಮ್ಮ ನಿನ್ಗೆ? ಏನಾಯ್ತು ಕಂದ? ಯಾಕೆ ಇಷ್ಟೊಂದು ಅಳ್ತಾ ಇದ್ಯಾ? ಇಲ್ಲೋಡು, ನಿಮ್ಮಪ್ಪ ಬರ್ತಾರೆ ಅಂತ ಹೇಳಿದ್ನಲ್ಲ. ಅಮ್ಮ, ಇಷ್ಟ ದಿವಸ ನನಗೆ ನನ್ನ ಪ್ರೀತಿ ಮೇಲೆ ಭರವಸೆ ಇತ್ತು. ಆ ಪ್ರೀತಿನ ನನ್ನನ್ನು ಗೆಲ್ಸುತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಏನ್ ಹೇಳ್ತಿದ್ಯಮ್ಮ? ನನ್ಗೇನು ಅರ್ಥ ಆಗ್ತಲ್ಲ. ಇಲ್ಲೋಡಿಲಿ, ಸರಿಯಾಗಿ ಹೇಳು, ಏನಾಯ್ತು? ಅವ್ವ, ಭರವಸೆ, ಕನ್ಸು ಎಲ್ಲ ಸತ್ತೋಯ್ತಮ್ಮ. ಏನಾಯ್ತಮ್ಮ? ಈಗ ಹೇಳಿ ಏನು ಪ್ರಯೋಜನ ಇಲ್ಲಮ್ಮ, ಎಲ್ಲ ಮುಳುಗೋಯ್ತು. ರಜನಿ, ಏನಾಯ್ತು ಅಂತ ಸರಿಯಾಗಿ ಹೇಳು, ಇಲ್ಲಾಂದ್ರೆ ನಾನ್ ಸುಮ್ನಿರಲ್ಲ ಈಗ. ಪಪ್ಪ ಅರೆಸ್ಟ್ ಆಗಿರೋದ್ರ ಹಿಂದೆ ಯಾರೋ ಇದ್ದಾರೆ ಅಂತ ನೀವ್ ಹೇಳಿದ್ದು ನಿಜ ಅಮ್ಮ. ಅಂದ್ರೆ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಯಾರದು? ಆ ಹೆಸರು ಹೇಳೋಕೆ ಸಂಕಟ ಆಗುತ್ತಮ್ಮ. ಯಾರು ಅಂತ ಹೇಳು ರಜನಿ. ವಿಷ್ಣು. ಏನು? ವಿಷ್ಣುನಾ? ಓ ಅಮ್ಮ, ಪಪ್ಪನ ಅರೆಸ್ಟ್ ಮಾಡಿಸಿದ್ದು ವಿಷ್ಣುನೇ. ನಮ್ಮ ಹನಿಮೂನ್ಗೆ ಹೋದಾಗ ನಿನ್ ತಾಳಿ ಕಿತ್ತಿದ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿಮ್ ಪಪ್ಪನ ಅರೆಸ್ಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಹಾಗೆ ಮಾಡಿದ್ರಮ್ಮ. ನೀನು ಅವ್ರ ಜೊತೆ ಮಾತಾಡಿದ್ಯಾ? ಓ ಅಮ್ಮ, ಈಗ ತಾನೇ ಫೋನ್ ಮಾಡಿದ್ದೆ. ನಾನೇ ಅರೆಸ್ಟ್ ಮಾಡಿಸಿದ್ದು, ನಿನ್ ಕೈಲಿ ಏನ್ ಮಾಡಕ್ಕಾಗುತ್ತೆ ಅಂತ ಅಂದ್ರು. ರಜ್ಜು, ನೀನ್ ಹೇಳ್ತಾ ಇರೋದು ನಿಜಾನೇ ಆಗಿದ್ರೆ ನಿನ್ನ ವಿಷ್ಣು ಸಂಬಂಧಕ್ಕೆ ಬೆಲೆನೇ ಇಲ್ವಾ?